12 ಅಕ್ಟೋಬರ್ 1972ರಂದು ಸೌತ್ ಅಮೆರಿಕದ ಯುರುಗ್ವೈ ದೇಶದಿಂದ ಒಂದು ಚಿಕ್ಕ ಚಾರ್ಟೆಡ್ ಪ್ಲೇನ್ ರಗ್ಬಿ ಟೀಮ್ನ ಪ್ಲೇಯರ್ಸ್ ಹಾಗೂ ಅವರ ಕುಟುಂಬ ಮತ್ತು ಸ್ನೇಹಿತರು ಸೇರಿ 45 ಪ್ರಯಾಣಿಕರ ಜೊತೆ ಚಿಲಿ ದೇಶದ ರಾಜಧಾನಿಯಾದ ಸ್ಯಾಂಟಿಯಾಗೋಗೆ ಪ್ರಯಾಣ ಬೆಳೆಸುತ್ತದೆ. ಮುಂದಿನ 1 ಗಂಟೆಯ ಪ್ರಯಾಣ ತುಂಬಾ ಸರಳವಾಗಿರುತ್ತದೆ. ಈ ಪ್ಲೇನ್ ಸ್ಯಾಂಟಿಯಾಗೋದ ಹತ್ತಿರ ಪ್ರವೇಶಿಸುತ್ತಿದ್ದಂತೆ 3 ಗಂಟೆ 21 ನಿಮಿಷಕ್ಕೆ ಪೈಲಟ್ಗಳು ಈ ಪ್ಲೇನ್ ಅನ್ನ ನಿಧಾನವಾಗಿ ಕೆಳಗಿಳಿಸಲು ನಿರ್ಧರಿಸುತ್ತಾರೆ. ಆದರೆ ಇನ್ನೂ ಈ ಪ್ಲೇನ್ ಎತ್ತರವಾದ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿರುತ್ತದೆ. ಈ ಮಧ್ಯದಲ್ಲೇ ಎಲ್ಲಾ ಕಡೆಯೂ ಗಾಢವಾದ ಮಂಜಿನಿಂದಾಗಿ ಮುಂದೆ ಏನೂ ಕಾಣದ ಸ್ಥಿತಿ ಉಂಟಾಗುತ್ತದೆ. ಅಷ್ಟರಲ್ಲಿ ಮೋಡ ಸ್ವಲ್ಪ ಮರೆಯಾದಂತೆ ಪೈಲಟ್ಗಳಿಗೆ ವಿಮಾನದ ಮುಂದೆ ತುಂಬಾ ದೊಡ್ಡ ಪರ್ವತ ಕಂಡುಬರುತ್ತದೆ. ಭಯಗೊಂಡ ಪೈಲಟ್ಗಳು ವಿಮಾನವನ್ನ ಮೇಲೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ. ದುರದೃಷ್ಟವಶಾತ್ ಸಮಯ ಕೈಮೀರಿ ಹೋಗಿರುತ್ತೆ. ವಿಮಾನದ ಹಿಂಭಾಗ ಒಂದು ದೊಡ್ಡ ಬಂಡೆಗೆ ಅಪ್ಪಳಿಸಿ ಅದರ ಹಿಂದಿನ ಭಾಗ ಸಂಪೂರ್ಣವಾಗಿ ಬೇರೆಯಾಗುತ್ತದೆ. ಪ್ರಯಾಣಿಕರು ಅವರು ಕೂತಿರುವ ಸೀಟ್ಗಳ ಸಮೇತವಾಗಿ ಕೆಳಗೆ ಬೀಳತೊಡಗುತ್ತಾರೆ. ವಿಮಾನದ ಮುಂದಿನ ಭಾಗ ಸ್ವಲ್ಪ ಸಮಯ ಮುಂದಕ್ಕೆ ಚಲಿಸಿ ಮತ್ತೊಂದು ಬಂಡೆಗೆ ಅಪ್ಪಳಿಸಿ ಹಿಮದ ಮೇಲೆ ಬಿದ್ದು ಗಂಟೆಗೆ 351 ಕಿಲೋಮೀಟರ್ ವೇಗವಾಗಿ 700 ಮೀಟರ್ ಆಳಕ್ಕೆ ಚಲಿಸಿ ಕೊನೆಯದಾಗಿ ಹಿಮ ಬಂಡೆಗೆ ಅಪ್ಪಳಿಸುತ್ತದೆ.